ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಹೈವೇ. ನಿಯರೆಸ್ಟ್ ಮೈಸೂರು. ಸೊ ಮೈಸೂರಿಂದ ನರಸೀಪುರ ಹೋಗುತ್ತಲ್ಲ, ಆ ಒಂದು ಹೈವೇ. ಈ ಹೈವೇಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥದ್ದು ನಾನು ಹೇಳಕೊಟ್ಟಿರೋಂಥ ಪ್ರಾಪರ್ಟಿ. ಸೊ ಎರಡಿದೆ, ಎರಡು ಪ್ರಾಪರ್ಟಿ ಇದೆ. ಇದೊಂದು ಲೇಔಟ್ ಆಗಿರ್ತಕ್ಕಂಥದ್ದು, ಇದು ಆಪೋಸಿಟ್ಟು ಆ ಕಡೆಗೆ ಆದಂಗೆ ಇರ್ತಕ್ಕಂಥದ್ದು. ಸೊ ಈ ಒಂದು ಹೈವೇಗೆ ಹೊಂದ್ಕೊಂಡಂಗೆ ಇರ್ತಕ್ಕಂಥ ಒಂದು 20 ಗುಂಟೆ ಪ್ರಾಪರ್ಟಿ ಇದೆ. ಬಟ್ ಇಲ್ಲೆಲ್ಲ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಈ ಭಾಗಕ್ಕೆ ವಿಶೇಷವಾಗಿ ಬಂದಿಲ್ಲ. ಅಂದರೆ 2022ರಿಂದ ಈಚೆಗೆ ಅಲ್ಲೊಂದು ಇಲ್ಲೊಂದು ಬರ್ತಾಯಿದ್ದೆ. ಅದಾದಮೇಲೆ 23ರಲ್ಲಿ ನನಗೆ ಆಕ್ಸಿಡೆಂಟ್ ಆದಮೇಲೆ ಆಲ್ಮೋಸ್ಟ್ ನಾನು 1 ಇಯರ್ ನಾನೇನು ವರ್ಕ್ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ನಾನು ಮಾಡ್ತಾ ಇದ್ದೀನಿ ಅಂತಂದರೆ ಭಗವಂತನ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ, ಏನೋ ಒಂದು ಓಡಾಡ್ಕೊಂಡಿದ್ದೀನಿ. ಇರೋ ಮಟ್ಟಕ್ಕೆ ಏನೋ ನಾನು ಆಗಲೇ ಹೇಳ್ದಂಗೆ ಭಗವಂತನಿಚ್ಛೆ, ಅವನ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಆರೋಗ್ಯವಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಈ ಒಂದು ಹೈವೇಗೆ ಆ್ಯಡ್ ಆದಂಗೆ ಇರ್ತಕ್ಕಂಥದ್ದು ಈ ಕಡೆ ಕಾಲ್ಕಂಬ ಕಾಣಿಸ್ತಾ ಇದೆಯಲ್ಲ, ಇದು ಇನ್ನೊಬ್ರದ್ದು ಈ ಕಡೆಗೆ. ಈಗ ನಾನು ಹೇಳಕೊಟ್ಟಿರೋಂಥದ್ದು ಇಲ್ಲಿಂದ ಈಚೆಗೆ 1 ಎಕರೆ ಇದೆ ಇದು ಒಟ್ಟು. ಅಂದರೆ ಇಬ್ಬರು ಅಣ್ಣ ತಮ್ಮದಿರ್ದು ಒಟ್ಟಿಗೆ ಫೆನ್ಸ್ ಮಾಡಿ ಇಟ್ಟವ್ರೆ. ರೋಡ್ಗೆ ಅಗಲ ಜಾಸ್ತಿ ಇದೆ, ಈಸ್ಟ್ ವೆಸ್ಟು ರೋಡ್ಗೆ ಅಗಲ ಜಾಸ್ತಿ ಇದೆ. ಆಪೋಸಿಟ್ ಎಲ್ಲ ಫಾರ್ಮ್ ಹೌಸ್ಗಳಿದೆ ನೋಡಿ. ಇದೇ ಪ್ರಾಪರ್ಟಿ. ಇದು 2 ಭಾಗ, ಅಣ್ಣ ತಮ್ಮದಿರು 20 ಗುಂಟೆ ಇಬ್ಬರು ಹಂಚ್ಕೊಂಡಿದ್ದು. ಸಪ್ರೇಟ್ ಇದೆ ಆಯಿತಾ, ಸಂಪೂರ್ಣ ರೆಡ್ ಸಾಯಿಲು. ಸೊ ಈ ಒಂದು ಆಸ್ತಿ ಬಂದು ವರುಣ ವಿಧಾನಸಭೆಗೆ ಸೇರ್ತಕ್ಕಂಥದ್ದು. ರಿಜಿಸ್ಟ್ರೇಷನ್ ಮೈಸೂರು ತಾಲೂಕು, ಮೈಸೂರು ರಿಜಿಸ್ಟ್ರೇಷನ್ನು. ಸೊ ಇವರು ಅಂದರೆ ಈಗಾಲಿ ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಒಂದು 4 ಲಕ್ಷ ಜಾಸ್ತಿ ಹೇಳ್ತಾ ಇದ್ದಾರೆ. ಈಗ ಹೋದ ವರ್ಷ ಎಲ್ಲ ನನಗೆ ಗೊತ್ತಿರೋ ಮಟ್ಟಕ್ಕೆ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಈಗ ಅದೇ ಮಾತಾಡ್ತಾ ಇದ್ವಿ, ಹಣ ಒಂದು 6ರಿಂದ 7.5 ಲಕ್ಷ ರೇಂಜಲ್ಲಿತ್ತು, ಇವಾಗೆಲ್ಲ 10-12 ಹೇಳ್ತಾರೆ ಕಣ ಅಂತ. ಸೊ ಅಂದರೆ ಒಳಗಡೆಗೆ ಹೋದರೆ 5 ಲಕ್ಷ 6 ಲಕ್ಷ ಅಂತ ಗುಂಟೆಗೆ. ನನಗೆ ಈಗ ಎದುರುಬಿಟ್ಟೆ ನಾನು, ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ 5 ಲಕ್ಷ ಅಂದರೂ ಎಷ್ಟು, 2 ಕೋಟಿ ರೂಪಾಯಿ ಆಯಿತು. 2 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ವ್ಯವಸಾಯ ಮಾಡೋದಕ್ಕೆ ಇವತ್ತಿನ ಒಂದು ಲೆಕ್ಕಾಚಾರದಲ್ಲಿ ಆಗಲ್ಲ. ಸೊ ನೋಡಿ, ಇದೇನೆ ರೋಡ್ಗೆ ಒಂದು 200 ಅಡಿ ಅಷ್ಟು ಅಗಲ ಸಿಗುತ್ತೆ ನಿಮಗೆ. ಇದರಲ್ಲಿ 1 ಎಕರೆನಲ್ಲಿ 20 ಗುಂಟೆ ಮಾಡಿಕೊಡ್ತಾರೆ. ಆ ಕಡೆಗೆ ಆದಂಗೆ ಈ ಗೇಟ್ ಇದೆಯಲ್ಲ, ಎಂಟ್ರೆನ್ಸ್ ಇದೆ ಈ ಕಡೆಗೆ. ಇವರು 12 ಲಕ್ಷ ಹೇಳ್ತಾಯಿದ್ರಂತೆ ಗುಂಟೆಗೆ. ಅಂದರೆ 20 ಗುಂಟೆಗೆ 2,40 ಲಕ್ಷ ಆಯಿತು. ನೆಗೋಷಿಯೇಬಲ್ ಆಗುತ್ತೆ, ಬಟ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಇದು ರೈತರಿಂದ ಆಗ್ತಕ್ಕಂಥ ಆಸ್ತಿ, ಪಿತ್ರಾರ್ಜಿತ ಆಸ್ತಿ. ಇದು ಯಾರಿಗೆ, ಇವ್ರಿಗೆ. ಅಕ್ಕಪಕ್ಕ ಎಲ್ಲ ಆಮೋಟ್ಸ್ಗಳಿದೆ. ಸೊ ಹೈವೇಗೆ ಆಡೋದಂಗೆ ಕಮರ್ಷಿಯಲ್ ಆಗಿ ಉಪಯೋಗಿಸ್ತಾ ಇರ್ತಕ್ಕಂಥವ್ರಿಗೆ ನೀವು ಯಾವ ರೀತಿ ಬೇಕಂದ್ರೂ ಉಪಯೋಗಿಸ್ಕೋಬೋದು.
ಆಪೋಸಿಟ್ ಲ್ಯಾಂಡ್ಗಳು, ಆ ಲ್ಯಾಂಡಿನ ಆಪೋಸಿಟ್ ಲ್ಯಾಂಡು ಇವಾಗಲೂ ಸ್ವಲ್ಪ ರೆಡ್ ಸಾಯಿಲೇನೆ. ಸೊ ನಿಯರೆಸ್ಟು ಮೈಸೂರು ಅಂದರೆ ನಿಮಗೆ ಮೈಸೂರಿಂದ ಒಂದು 17ರಿಂದ 18 ಆಗ್ಬೋದು ಅಂತ ಅನ್ಕೊಳ್ತೀನಿ. 17ರಿಂದ 18 ಆಗುತ್ತೆ. ಹೈವೇಗಿದೆ. ಬಟ್ ಅವ್ರು 12 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಬಟ್ ಎಷ್ಟಾಗುತ್ತೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಈ ಭಾಗದಲ್ಲಿ ನಾನು ಜಾಸ್ತಿ ಓಡಾಡಿಲ್ಲ, ಇರೋ ವಿಚಾರ ಹೇಳಬೇಕು. ನಾನು ವಿಶೇಷವಾಗಿ ಜಾಸ್ತಿ ಓಡಾಡಿಲ್ಲ ಈ ಭಾಗದಲ್ಲಿ. ಹಾಗಾಗಿ ನಾನು ನಿಮಗೆ ಇಲ್ಲದೇ ಇರೋದನ್ನೆಲ್ಲ ಹೇಳೋಕ್ಕಾಗಲ್ಲ. ಪ್ರಸ್ತುತವಾಗಿ ಅವರು ರೈತರು ಏನು ಹೇಳಿದಾರೋ ಅದನ್ನು ಮಾತ್ರ ನಾನು ಹಾಕಿರ್ತೀನಿ. ಏನಾದ್ರು ಇಂಟ್ರೆಸ್ಟ್ ಇದ್ದಂಥವ್ರು ಬನ್ನಿ, ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅವ್ರ ಜೊತೆ ಹೋಗಿ ಮಾತಾಡೋಣ. ಓಕೆ, ಥ್ಯಾಂಕ್ ಯು.